ಹಾಯ್ ಹಲೋ ಎಲ್ಲರಿಗೂ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಪುಟ್ಟ ಪ್ರಪಂಚ. ನೋಡಿ, ಇವತ್ತು ನಾನು ನಿಮಗೆ ಯಾವ ರೆಸಿಪಿ ತೋರಿಸ್ತೀನಪ್ಪ ಅಂತ ಹೇಳಿದರೆ ಸೊಪ್ಪು ಬೇಳೆ ಸಾಂಬಾರು. ಸೊ ನೋಡಿ, ನಾನು ಸೊಪ್ಪು ಬೇಳೆ ಸಾಂಬಾರು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ಮೊದಲನೇದಾಗಿ ನಾನು ಬೇಳೆ, ಟೊಮೆಟೊ, ಒಂದೆರಡು ಬೀನ್ಸ್ ಇದ್ವು, ಸೊ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಹಾಕಿದ್ದೀನಿ. ಇದನ್ನು ಒಂದು 4 ವಿಷಲ್ಲು ಮೆತ್ತಗೆ ಕೂಗಿಸ್ಕೊಂಡಿದ್ದೀನಿ. ವಿಷಲ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ಬೇಳೆ. ನೆಕ್ಸ್ಟು ಸಾಂಬಾರಿಗೆ ಏನೇನು ಐಟಮ್ಸ್ ಅಂದರೆ ಸಾಂಬಾರು ಪುಡಿ ಹಾಕ್ತೀನಿ, ಖಾರ ಪುಡಿ ಹಾಕ್ತೀನಿ, ಒಗ್ಗರಣೆಗೆ ಈರುಳ್ಳಿ, ಸೊಪ್ಪು, ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಓಕೆ ನೋಡಿ, ಓಕೆ ನಾನು ಸೊಪ್ಪು ಬೇಳೆ ಟೊಮೆಟೊ ಅದನ್ನೆಲ್ಲ ಸಾಂಬಾರಿಗೆ ಮೊದಲಿಂದಾಗಿ ಏನು ಮಾಡ್ತೀನಪ್ಪ ಅಂದರೆ ಬೇಳೆ ಟೊಮೆಟೊದನ್ನು ಬೇಯಿಸಿರ್ತೀನಲ್ಲ ಅದನ್ನು ಒಲೆ ಮೇಲೆ ಇಡ್ತೀನಿ. ಮೊದಲೇದಾಗಿ ಇದಕ್ಕೆ ನಾನು ಏನು ಹಾಕ್ತೀನಪ್ಪ ಅಂತ ಹೇಳಿದರೆ ಬೇಳೆನ ಒಲೆ ಹಚ್ಚಿ ಬೇಯೋಕ್ಕಿಟ್ಟು ಅದಕ್ಕೇ ಸೊಪ್ಪು ಹಾಕ್ಬಿಡ್ತೀನಿ. ಈ ಸೊಪ್ಪು ಹಾಕಿ ಚೆನ್ನಾಗಿ ಇದರಲ್ಲೇ ಒಂದು 5-10 ನಿಮಿಷ ಕುದಿಸ್ತೀನಿ. ಚೆನ್ನಾಗಿ ಕುದಿಸಿದ್ರೆ ಸೊಪ್ಪೆಲ್ಲ ಮೆತ್ತಗೆ ಬೆಂದೋಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಚೆನ್ನಾಗಿ ಒಂದು 10 ನಿಮಿಷ ಕುದೀಲಿ, ಸೊಪ್ಪು ಅವಾಗ ಬೆಂದೋಗ್ಬಿಡುತ್ತೆ. ಸೊಪ್ಪು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಇದಕ್ಕೆ ಏನು ಹಾಕಬೇಕಪ್ಪ ಅಂತ ಹೇಳಿದರೆ ಇವಾಗಲೇ ಕೊಬ್ಬರಿ ಹಾಕ್ಬಿಡ್ತೀನಿ. ಕೊಬ್ಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಇವಾಗಲೇ ಉಪ್ಪು ಹಾಕ್ಬಿಡೋಣ. ಇದು ಸ್ವಲ್ಪ ಹೊತ್ತು ಕುದೀಲಿ. ನೆಕ್ಸ್ಟು ಖಾರ ಪುಡಿ, ಸಾಂಬಾರು ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಬಿಡೋಣ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಮತ್ತೆ ಕುದಿಸೋಣ. ಇದು ಒಂದು 5 ನಿಮಿಷ ಈ ಕಡೆ ಚೆನ್ನಾಗಿ ಕುದೀತಿರಲಿ. ಅಷ್ಟೊತ್ತಿಗೆ ಈ ಕಡೆಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಆ ಗ್ಯಾಪಲ್ಲಿ ಅದು ಕುದೀತಾ ಇರುತ್ತೆ, ಈ ಕಡೆ ಒಗ್ಗರಣೆ ಆಗುತ್ತೆ. ಒಗ್ಗರಣೆಗೆ ನಾನು ಸ್ವಲ್ಪ ಬಾಣಲಿ ಇಟ್ಟಿದ್ದೀನಿ. ಓಕೆ, ಒಗ್ಗರಣೆಗೆ ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, 1-2 ಸ್ಪೂನ್ ಎಣ್ಣೆ ಹಾಕಿದ್ದೆ. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ನಾನು ಕೆಲವೊಂದು ಸಾಂಬಾರಿಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಸೊ ಇವತ್ತು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಸೊ ಕಾದಿದೆ. ಜೀರಿಗೆ ಹಾಕಿದೆ, ಸಾಸಿವೆ ಹಾಕಿದೆ. ಇವಾಗ ಈರುಳ್ಳಿನ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ 1-2-3 ನಿಮಿಷ ಫ್ರೈ ಮಾಡೋಣ. ಒಗ್ಗರಣೆ ಮಾಡ್ಕೊಂಡಿದ್ದನ್ನು ಇದಕ್ಕೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಚಿಕ್ಕ ಉರಿ ಇಟ್ಬಿಟ್ಟೆ ಕುದಿಸ್ಬೇಕು ಯಾವಾಗಲೂ ಸಾಂಬಾರು, ಹಂಗಾದರೆ ಹಾಳಾಗಲ್ಲ. ದೊಡ್ಡ ಉರಿ ಇಟ್ಬಿಟ್ಟು ಕುದಿಸಿದ್ರೆ ಸಾಂಬಾರು ಬೇಗ ಹಾಳಾಗುತ್ತೆ. ಈ ಸಾಂಬಾರು ಚೆನ್ನಾಗಿ ಕುದೀಲಿ. ಓಕೆ ಫ್ರೆಂಡ್ಸ್, ಈ ದಿನ ನಿಮಗೆ ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನನಗೆ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ದಯವಿಟ್ಟು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ನನ್ನ ಈ ಸಾಂಬಾರು ರೆಸಿಪಿ ಇವತ್ತಿಂದ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ನಿಮ್ಮ ಪ್ರೋತ್ಸಾಹ ಚೆನ್ನಾಗಿ ಸಿಗ್ತಾಯಿದೆ ಅನಿಸುತ್ತೆ, ಯಾಕೆಂದರೆ ನನಗೆ ಸಬ್ಸ್ಕ್ರೈಬರ್ ಎಲ್ಲ ಚೆನ್ನಾಗಿ ಆಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ಆಫ್ ಮಾಡಿಬಿಡೋಣ. ಆಫ್ ಮಾಡಿಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ, ಬೌಲ್ಗೆ ಹಾಕ್ಬಿಟ್ಟು ನಿಮಗೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಈ ಸಾಂಬಾರು ಮುದ್ದೆ ಜೊತೆನೂ ಚೆನ್ನಾಗಿರುತ್ತೆ, ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ನೋಡಿ, ಬಿಸಿ ಬಿಸಿಯಾಗಿರೋ ಸೊಪ್ಪು ಸಾಂಬಾರು ರೆಡಿ ಇದೆ. ನನ್ನ ಫುಲ್ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಯಾವ್ದಾದ್ರು ರೆಸಿಪಿ ಇಲ್ಲ ಇನ್ನೊಂದು ಯಾವ್ದಾದ್ರು ವಿಚಾರದ ಬಗ್ಗೆ ತಿಳಿಸ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.